ನಿಮ್ಮ ಬಗ್ಗೆ ಎಲ್ಲರೂ ಕೆಟ್ಟದಾಗಿ ಮಾತಾಡ್ತಾರೆ ಅನಿಸಿದರೆ ಇದನ್ನು ನೋಡಿ. ಪರಿಚಯ ಇಲ್ಲದ ವ್ಯಕ್ತಿಗಳನ್ನು ನೋಡಿದಾಗಲೇ ನಾಯಿಗಳು ಹೆಚ್ಚಾಗಿ ಬೊಗಳುವುದು. ಅದೇ ತರಹ ನಿಮ್ಮ ಬಗ್ಗೆ ಹೆಚ್ಚಿನದನ್ನು ತಿಳಿಯದಂತಹ ವ್ಯಕ್ತಿಗಳೇ ನಿಮ್ಮನ್ನು ತೆಗಳುವುದು. ಸಂಬಂಧಗಳಲ್ಲಿ ನಿಮ್ಮ ಜವಾಬ್ದಾರಿಯನ್ನು ಸರಿಯಾಗಿ ನಿಭಾಯಿಸಿದ್ದೇನೆ ಎನ್ನುವ ತೃಪ್ತಿ ನಿಮ್ಮಲ್ಲಿದ್ದರೆ ಸಾಕು. ಇನ್ನೊಬ್ಬರ ಹೊಗಳಿಕೆ ಮತ್ತು ತೆಗಳಿಕೆಯ ಅವಶ್ಯಕತೆ ಇಲ್ಲ. ಮನುಷ್ಯನ ಜೀವನದಲ್ಲಿ ತಿರಸ್ಕಾರ ಮತ್ತು ಬಹಿಷ್ಕಾರಗಳು ಬಹಳ ಚಮತ್ಕಾರಿ ಅಂಶಗಳು. ಅವುಗಳು ಆದಮೇಲೆ ಪುರಸ್ಕಾರ ಅನ್ನೋದು ಒಲಿದು ಬರೋದು. ಚುಚ್ಚಿ ಮಾತಾಡೋರೇ ಮೆಚ್ಚುವಂತೆ ಬೆಳೆದು ನಿಲ್ಲಬೇಕು. ಆಡ್ಕೊಳ್ಳೋರು 100 ಜನ ಇದ್ದರೆ ಏನು, ನೋಡ್ಕೊಳ್ಳೋನು ಮೇಲೊಬ್ಬ ಇದ್ದಾನೆ. ಕಾಯಕವಿಲ್ಲದವರ ಕೊಂಕು ಮಾತಿಗೆ ಬೆಲೆ ಕೊಡದಿರಿ. ರಂಗ ಹೇಳಿದ್ದಿಷ್ಟೇ, ಯಾವ ರಂಗದಲ್ಲೇ ಇರು, ಅಂತರಂಗದಲ್ಲಿ ಚೆನ್ನಾಗಿರು. ಈ ಕತೆ ಇಷ್ಟವಾದರೆ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.